ಓಂ ಶಾಂತಿ. ಮುರಳಿ ದಿನಾಂಕ 9/2/26 ಬಾಪ್ದಾದ ಮಧುಬನ್. ಬಾಬಾ ತಿಳಿಸ್ತಾ ಇದ್ದಾರೆ, ಮೀಠೆ ಬಚ್ಚೆ, गरीब निवाज बाबा तुम्हें कौड़ी से हीरे जैसा बनाने आए हैं, तो तुम सदा उनकी श्रीमत पर चलो. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಬಡವರ ಬಂಧು ತಂದೆ ತಮ್ಮನ್ನ ಕವಡೆಯಿಂದ ವಜ್ರ ಸಮಾನ ಮಾಡಲಿಕ್ಕಾಗಿ ಬಂದಿದ್ದಾರೆ. ಅದಕ್ಕೆ ತಾವು ಸದಾ ಅವರ ಶ್ರೀಮತದ ಪ್ರಕಾರ ನಡೀರಿ. ಪ್ರಶ್ನೆ, पहले पहले तुम्हें सभी को कौन सा एक गुह्य राज समझाना चाहिए? ಮೊದಲು ತಾವು ಎಲ್ಲರಿಗೆ ಯಾವ ಒಂದು ಗುಹ್ಯ ರಹಸ್ಯವನ್ನ ತಿಳಿಸಿಕೊಡ್ಬೇಕು? ಉತ್ತರ, ಬಾಪ್ ದಾದಾಕ, ಬಾಪ್ ದಾದಾರವರ ರಹಸ್ಯ. तुम जानते हो यहाँ हम बाप दादा के पास आए हैं. ತಾವು ತಿಳ್ಕೊಂಡಿದ್ದೀರಿ, ನಾವಿಲ್ಲಿ ಬಾಪ್ ದಾದಾರವರ ಹತ್ರ ಬಂದಿದ್ದೀವಿ. ये दोनों इकट्ठे हैं, ಇಲ್ಲಿಬ್ರು ಕೂಡ ಒಟ್ಟಿಗೆ ಇದ್ದಾರೆ. शिव की आत्मा भी इसमें है, ब्रह्मा की आत्मा भी है. ಶಿವನ ಆತ್ಮ ಕೂಡ ಇವರಲ್ಲಿದ್ದಾರೆ, ಮತ್ತೆ ಬ್ರಹ್ಮನ ಆತ್ಮವು ಕೂಡ ಇದೆ. ಏಕ್ ಆತ್ಮ ಹೇ, ದೂಸರಾ ಪರಮಾತ್ಮ. ಒಬ್ರು ಆತ್ಮ ಇದ್ದಾರೆ, ಇನ್ನೊಬ್ರು ಪರಮಾತ್ಮ ಇದ್ದಾರೆ. तो पहले पहले ये गुह्य राज सबको समझाओ कि यहाँ बाप दादा इकट्ठे हैं. ಹಾಗಾದ್ರೆ ಮೊದಲು ಈ ಗುಹ್ಯ ರಹಸ್ಯವನ್ನ ಎಲ್ಲರಿಗೂ ತಿಳಿಸಿಕೊಡಿ, ಇವರು ಬಾಪ್ ದಾದಾ ಒಟ್ಟಿಗೆ ಇದ್ದಾರೆ. ಯ ದಾದಾ ಭಗವಾನ್ ನಹಿ ಹೇ, ಈ ದಾದಾ ಅಂದ್ರೆ ಬ್ರಹ್ಮ ಬಾಬಾ ಇವ್ರು ಭಗವಂತ ಅಲ್ಲ. ಮನುಷ್ಯ ಭಗವಾನ್ ಹೋತಾ ನಹಿ, ಮನುಷ್ಯ ಎಂದಿಗೂ ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಾನ್ ಕಹಾ ಜಾತಾ ಹೈ ನಿರಾಕಾರಕೋ, ಭಗವಂತ ಅಂತ ಹೇಳಲಾಗತ್ತೆ ನಿರಾಕಾರನಿಗೆ. ವಹ ಬಾಪ್ ಹೇ ಶಾಂತಿಧಾಮ್ ಮೇ ರಹನೆ ವಾಲ, ಆ ತಂದೆಯಾಗಿದ್ದಾರೆ ಶಾಂತಿಧಾಮದಲ್ಲಿ ಇರುವಂತವರು. ಗೀತ್, ಆಖಿರ್ ವಹ ದಿನ್ ಆಯಾ ಆಜ್, ಕೊನೆಗೂ ಆ ದಿನ ಇಂದು ಬಂದಿತು. ಓಂ ಶಾಂತಿ. बाप दादा द्वारा अर्थात शिव बाबा ब्रह्मा दादा द्वारा समझाते हैं, ये पक्का कर लो. ತಂದೆ ದಾದಾರವರ ಮೂಲಕ ಅಂದ್ರೆ ಅರ್ಥ, ಶಿವ್ ಬಾಬಾ ಬ್ರಹ್ಮ ದಾದಾರವರ ಮೂಲಕ ತಿಳಿಸ್ತಾರೆ, ಇದನ್ನ ಪಕ್ಕ ಮಾಡ್ಕೊಳ್ಳಿ. ಲೌಕಿಕ ಸಂಬಂಧ ಮೇ ಬಾಪ್ ಅಲಗ್ ದಾದಾ ಅಲಗ್ ಹೋತಾ ಹೈ. ಲೌಕಿಕ ಸಂಬಂಧದಲ್ಲಿ ತಂದೆನೇ ಬೇರೆ ಮತ್ತು ಅಜ್ಜನೇ ಬೇರೆ ಇರ್ತಾರೆ. ಬಾಪ್ ಸೆ ದಾದಾ ಕಾ ವರ್ಸ ಮಿಲ್ತಾ ಹೈ, ತಂದೆಯಿಂದ ಅಜ್ಜನ ಆಸ್ತಿ ಸಿಗುತ್ತೆ. ಕಹತೆ ಹೇ ದಾದೆ ಕಾ ವರ್ಸ ಲೇತೆ ಹೇ, ಹೇಳ್ತಾರಲ್ವಾ, ನಾವು ಅಜ್ಜನ ಆಸ್ತಿ ತಗೋತೀವಿ ಅಂತ ಹೇಳಿ. ವಹ ಹೇ ಗರೀಬ್ ನಿವಾಜ್, ಶುಭಾಬಾಗಿದ್ದಾರೆ ಬಡವರ ಬಂಧು. ಗರೀಬ್ ನಿವಾಜ್ ಉನ್ಕೋ ಕಹಾ ಜಾತಾ ಹೈ ಜೋ ಆಕರ್ ಗರೀಬ್ ಕೋ ಸಿರ್ತಾಜ್ ಬನಾಯ್. ಬಡವರ ಬಂಧು ಅವರಿಗೆ ಹೇಳಲಾಗತ್ತೆ, ಯಾರು ಬಂದು ಬಡವರನ್ನ ಕಿರೀಟಧಾರಿಯನ್ನಾಗಿ ಮಾಡ್ತಾರೆ. तो पहले पहले पक्का निश्चय होना चाहिए कि यह है कौन. ಆದರೆ ಮೊದಲು ಏನ್ ಪಕ್ಕಾ ನಿಶ್ಚಯ ಆಗ್ಬೇಕು, ಇವರು ಯಾರಾಗಿದ್ದಾರೆ. देखने में तो साकार मनुष्य है, इनको ये सब ब्रह्म कहते हैं. ನೋಡ್ಲಿಕ್ಕೆ ಇವರು ಸಾಕಾರ ಮನುಷ್ಯ, ಇವರಿಗೆಲ್ಲರೂ ಬ್ರಹ್ಮ ಅಂತ ಕರೀತಾರೆ. ತುಮ್ ಸಬ್ ಬ್ರಹ್ಮ ಕುಮಾರ್ ಕುಮಾರಿಯಾ ಹೋ, ತಾವೆಲ್ಲರೂ ಕೂಡ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಿ. ಜಾನ್ತೆ ಹೋ ಹಮ್ಕೋ ವರ್ಷ ಶಿವ್ ಬಾಬಾ ಸೆ ಮಿಲ್ತಾ ಹೈ, ತಾವೆಲ್ಲ ತಿಳ್ಕೊಂಡಿದ್ದೀರಿ ನಮಗೆ ಆಸ್ತಿ ಶಿವ್ ಬಾಬರಿಂದ ಸಿಗುತ್ತೆ. ಜೋ ಸಬ್ಕಾ ಬಾಪ್ ಆಯಾ ಹೈ ವರ್ಷಾ ದೇನೆ ಕೆ ಲಿಯೆ, ಯಾರು ಎಲ್ಲರ ತಂದೆ ಆಗಿದ್ದಾರೆ, ಅವ್ರು ಬಂದಿದ್ದಾರೆ ನಮ್ಮೆಲ್ಲರಿಗೆ ಆಸ್ತಿಯನ್ನ ಕೊಡ್ಲಿಕ್ಕಾಗಿ. ಬಾಪ್ ವರ್ಷಾ ದೇತೆ ಸುಖಕ, ತಂದೆ ಆಸ್ತಿ ಕೊಡ್ತಾರೆ. ಯಾವ್ದರ ಆಸ್ತಿ? ಸುಖದ ಆಸ್ತಿ. फिर आधा कल्प बाद रावण दुख का श्राप देते हैं, ಅರ್ಧ ಕಲ್ಪದ ನಂತರ ರಾವಣ ದುಃಖದ ಶಾಪವನ್ನ ಕೊಡ್ತಾನೆ. ಭಕ್ತಿ ಮಾರ್ಗ ಮೇ ಭಗವಾನ್ ಕೋ ಢೂಂಢನೆ ಲಿಯೆ ಧಕ್ಕಾ ಖಾತೆ ಹೈ, ನೋಡಿ ಭಕ್ತಿ ಮಾರ್ಗದಲ್ಲಿ ಭಗವಂತನನ್ನ ಹುಡುಕ್ಲಿಕ್ಕಾಗಿ ಅಲೆದಾಡ್ತಿರ್ತಾರೆ. ಮಿಲ್ತಾ ಕಿಸಿ ಕೋ ಬಿ ನಹಿ ಹೈ, ಅವ್ರು ಯಾರಿಗೂ ಸಿಗೋದಿಲ್ಲ. ಭಾರತವಾಸಿ ಗಾತೆ ಹೈ ತುಮ್ ಮಾತ ಪಿತಾ, फिर कहते हैं
आप जब आएंगे तो हमारा एक ही आप होंगे, दूसरा ना कोई. ಭಾರತವಾಸಿಗಳು ಈ ರೀತಿ ಗಾಯನ ಮಾಡ್ತಾರೆ, ನೀನೇ ತಾಯಿ ನೀನೇ ತಂದೆ. ಆಮೇಲೆ ಮತ್ತೆ ಹೇಳ್ತಾರೆ, ಯಾವಾಗ ತಾವು ಬರ್ತೀರಿ ಅವಾಗ ನಾವು ನಿಮ್ಮವರಾಗ್ತೀವಿ, ನಮಗೆ ನಿಮ್ಮನ್ನ ಬಿಟ್ರೆ ಮತ್ತೆ ಬೇರೆ ಯಾರು ಇಲ್ಲ. और कोई साथ हम ममत्व नहीं रखेंगे. ಹೇಳ್ತಾರೆ ನಾವು ಮತ್ತೆ ಬೇರೆ ಯಾರ ಜೊತೆನೂ ನಾವು ಮಮತ್ವ ಇಟ್ಕೊಳ್ಳೋದಿಲ್ಲ. ಹಮಾರಾತು ಏಕ ಶಿವಭಾವ, ನಮ್ಮವರಂದ್ರೆ ಒಬ್ಬ ಶಿವಬಾಬಾ ಮಾತ್ರ. ತುಮ್ ಜಾನ್ತೆ ಹೋ ಯ ಬಾಪ್ ಹೇ ಗರೀಬ್ ನಿವಾಜ್, ತಾವು ತಿಳ್ಕೊಂಡಿದ್ದೀರಿ ತಂದೆಯಾಗಿದ್ದಾರೆ ಬಡವರ ಬಂಧು. गरीब को साहूकार बनाने वाला, कौड़ी को हीरे तुल्य बनाते हैं. अर्थात कलयुगी पतित कंगाल से सत्युगी सिरताज बनाने के लिए बाप आए हैं. ಬಡವರನ್ನ ಸಾಹುಕಾರನ್ನಾಗಿ ಮಾಡ್ಲಿಕ್ಕೆ ಅಥವಾ ಕವಡೆಗಳನ್ನ ಬಾಬಾ ವಜ್ರ ಸಮಾನರನ್ನಾಗಿ ಮಾಡ್ಲಿಕ್ಕೆ ಬರ್ತಾರೆ. ಅರ್ಥಾತ್ ಕಲಿಯುಗಿ ಪತಿತ ಕಂಗಾಲರಿಂದ ಸತ್ಯುಗಿ ಕಿರೀಟಧಾರಿ ಮಾಡ್ಲಿಕ್ಕಾಗಿ ಬಾಬಾ ಬಂದಿದ್ದಾರೆ. ತುಮ್ ಜಾನ್ತೆ ಹೋ ಯಹಾ ಹಮ್ ಬಾಪ್ ದಾದಾ ಕೆ ಪಾಸ್ ಆಯೇ ಹೇ, ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ ನಾವಿಲ್ಲಿ ಬಾಪ್ ದಾದಾರವರ ಹತ್ರ ಬಂದಿದ್ದೀವಿ. ये दोनों इकट्ठे हैं, ಇಲ್ಲಿಬ್ರು ಕೂಡ ಒಟ್ಟಿಗೆ ಇದ್ದಾರೆ. शिव की आत्मा भी इसमें है, ब्रह्मा की आत्मा भी है. दो हुई ना, ಶಿವನ ಆತ್ಮ ಕೂಡ ಇವರಲ್ಲಿದ್ದಾರೆ ಮತ್ತು ಬ್ರಹ್ಮನ ಆತ್ಮ ಕೂಡ ಇದೆ. ಹಾಗಾದ್ರೆ ಇಬ್ಬರಾದ್ರಲ್ವಾ ಇಲ್ಲಿ, ಏಕ್ ಆತ್ಮ ಹೇ ದೂಸರ ಪರಮಾತ್ಮ, ಒಬ್ರು ಆತ್ಮ ಇನ್ನೊಬ್ರು ಪರಮಾತ್ಮ. ತುಮ್ ಸಭಿ ಹೋ ಆತ್ಮ ಹೇ, ತಾವೆಲ್ಲ ಆತ್ಮಗಳಾಗಿದ್ದೀರಂತಾರ ಬಾಬಾ. गाया जाता है ಆತ್ಮಾಯೇ ಪರಮಾತ್ಮ ಅಲಗ್ ರಹೆ ಬಹುಕಾಲ್, ಗಾಯನ ಕೂಡ ಮಾಡಲಾಗತ್ತೆ ಆತ್ಮಗಳು ಪರಮಾತ್ಮ ಅಗಲಿ ಬಹಳ ಕಾಲ ಆಯ್ತು. पहले नंबर में मिलने वाली हो तुम आत्माएं, अर्थात जो आत्माएं हैं वह परमात्मा बाप से मिलती हैं, जिसके लिए ही पुकारते हैं ओ गॉड फादर. ಆದ್ರೆ ಮೊದಲನೇ ನಂಬರ್ನಲ್ಲಿ ಮಿಲನ ಮಾಡುವಂಥವರು ತಾವು ಆತ್ಮಗಳಾಗಿದ್ದೀರಿ. ಅಂದ್ರೆ ಅರ್ಥ, ಯಾವ ಆತ್ಮಗಳು ಪರಮಾತ್ಮ ತಂದೆ ಜೊತೆ ಮಿಲನ ಮಾಡ್ತಾರೆ, ಯಾವುದಕ್ಕಾಗಿ ಕರೀತಾರೆ ಓ ಗಾಡ್ ಫಾದರ್. ತುಮ್ ಉನ್ಕೆ ಬಚ್ಚೆ ಟಹರೆ, ತಾವೆಲ್ಲ ಶಿವಬಾಬರವರ ಮಕ್ಕಳಾಗಿದ್ದೀರಿ. ಫಾದರ್ ಸೆ ಜರೂರ್ ವರ್ಷ ಮಿಲ್ತಾ ಹೈ, ತಂದೆಯಿಂದ ಅವಶ್ಯವಾಗಿ ಆಸ್ತಿ ಸಿಗುತ್ತೆ. ಬಾಪ್ ಕಹತೆ ಹೇ ಭಾರತ್ ಜೋ ಸಿರತಾಜ್ ಥಾ ವ ಅಭಿ ಕಿತನಾ ಕಂಗಾಲ್ ಬನಾ ಹೈ. ತಂದೆ ಹೇಳ್ತಾರೆ ಭಾರತ ಏನು ಕಿರೀಟಧಾರಿ ಆಗಿತ್ತು ಈಗ ಅದೆಷ್ಟು ಕಂಗಾಲಾಗಿದೆ. ಅಭಿ ಮೈ ಫಿರ್ ತುಮ್ ಬಚ್ಚೋಂ ಕೋ ಸಿರತಾಜ್ ಬನಾನೆ ಆಯಾ ಹೂಂ. ಈ ಬಾಬಾ ಹೇಳ್ತಾರೆ ನಾನು ಪುನಃ ತಾವು ಮಕ್ಕಳನ್ನ ಕಿರೀಟಧಾರಿಯನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದೀನಿ. ತುಮ್ ಡಬಲ್ ಸಿರತಾಜ್ ಬಂತೆ ಹೋ, ತಾವು ಡಬಲ್ ಕಿರೀಟಧಾರಿಗಳು ಆಗ್ತೀರಿ. ಏಕ ತಾಜ್ ಹೋತಾ ಹೈ ಪವಿತ್ರತಾ ಕಾ, ಉಸ್ಮೆ ಲೈಟ್ ದೇತೆ ಹೈ. ಒಂದು ಕಿರೀಟ ಪವಿತ್ರತೆದು, ಅದರಲ್ಲಿ ಪ್ರಕಾಶವನ್ನ ತೋರಿಸ್ತಾರೆ. ದೂಸರಾ ಹೈ ರತನ್ ಜಡಿತ ತಾಜ್, ಎರಡನೇದು ಇನ್ನೊಂದು ರತ್ನ ಜಡಿತವಾದ ಕಿರೀಟ. तो पहले पहले यह गुह्य राज सबको समझाना है कि यहाँ बाप दादा इकट्ठे हैं. ಹಾಗಾದರೆ ಮೊದಲು ಈ ಗುಹ್ಯ ರಹಸ್ಯವನ್ನ ಎಲ್ಲರಿಗೆ ತಿಳಿಸಿಕೊಡ್ಬೇಕು. ಇಲ್ಲಿ ಬಾಪ್ ದಾದಾ ಒಟ್ಟಿಗೆ ಇದ್ದಾರೆ. ये भगवान नहीं है, ಮನುಷ್ಯ ಭಗವಾನ್ ಹೋತಾ ನಹಿ. ಇವ್ರು ಅಂದ್ರೆ ಬ್ರಹ್ಮದಾದ ಭಗವಂತ ಅಲ್ಲ. ಬಾಬಾ ಹೇಳ್ತಾರೆ ಮನುಷ್ಯ ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಾನ್ ಕಹಾ ಜಾತಾ ಹೈ ನಿರಾಕಾರಕೋ, ಭಗವಂತ ಅಂದ್ರೆ ಹೇಳಲಾಗತ್ತೆ ನಿರಾಕಾರನಿಗೆ. ವ ಬಾಪ್ ಹೇ ಶಾಂತಿಧಾಮೆ ರಹನೆ ವಾಲ, ಆ ತಂದೆಯಾಗಿದ್ದಾರೆ ಶಾಂತಿಧಾಮದಲ್ಲಿರುವಂತವರು. ಜಹಾ ತುಮ್ ಸಭಿ ಆತ್ಮಾಯ್ ರಹತಿ ಹೋ, ಎಲ್ಲಿ ತಾವು ಆತ್ಮಗಳು ಕೂಡ ಇರುವಂತವರಾಗಿದ್ದೀರಿ. ಜಿಸ್ಕೋ ನಿರ್ವಾಣಧಾಮ್ ಅಥವಾ ವಾನಪ್ರಸ್ಥ ಕಹಾ ಜಾತಾ ಹೈ, ಯಾವುದಕ್ಕೆ ನಿರ್ವಾಣಧಾಮ ಅಥವಾ ವಾನಪ್ರಸ್ಥ ಅವಸ್ಥೆ ಅಂತ ಹೇಳಲಾಗುತ್ತೆ. फिर तुम आत्माओं को शरीर धारण कर यहाँ पाठ बजाना होता है. ಆಮೇಲೆ ತಾವೆಲ್ಲ ಆತ್ಮಗಳು ಈ ಜಗತ್ತಿಗೆ ಬಂದು ಶರೀರವನ್ನ ಧಾರಣೆ ಮಾಡಿ ಪಾತ್ರವನ್ನ ಅಭಿನಯಿಸ್ಬೇಕಾಗತ್ತೆ. ಆಧಾ ಕಲ್ಪ ಸುಖ ಕಾ ಪಾರ್ಟ್, ಆಧಾ ಕಲ್ಪ ಹೇ ದುಃಖ ಕಾ. ಅರ್ಧ ಕಲ್ಪ ಸುಖದ ಪಾತ್ರ, ಇನ್ನರ್ಧ ಕಲ್ಪ ದುಃಖದ ಪಾತ್ರ. ಜಬ್ ದುಃಖ ಕಾ ಅಂತ್ ಹೋತಾ ಹೈ ತಬ್ ಬಾಪ ಕಹತೆ ಹೇ ಮೈ ಆತಾ ಹೂಂ.
ಯಾವಾಗ ದುಃಖದ ಅಂತ್ಯ ಆಗತ್ತೆ ಹೇಳ್ತಾರೆ ಬಾಬಾ, ಅವಾಗ ನಾನು ಈ ಜಗತ್ತಿಗೆ ಬರ್ತೀನಿ. ಯಹ ಡ್ರಾಮಾ ಬನಾ ಹುವಾ ಹೈ. ಬಾಬಾ ಹೇಳ್ತಾರೆ ಇದು ಡ್ರಾಮಾ ಮಾಡಲ್ಪಟ್ಟಿದೆ. ತುಮ್ ಬಚ್ಚೆ ಯಹ ಆತೆ ಹೋ ಭಟ್ಟಿ ಮೇ. ತಾವೆಲ್ಲ ಮಕ್ಕಳಲ್ಲಿ ಬರ್ತೀರಿ ಭಟ್ಟಿಯಲ್ಲಿ. ಯಹ ಔರ್ ಕುಚ್ ಬಾಹರ್ ಕಾ ಯಾದ್ ನಹಿ ಆನಾ ಚಾಹಿಯೆ. ಇಲ್ಲಿ ಹೊರಗಿಂದ ಮತ್ತೆ ಏನು ಕೂಡ ನೆನಪಿಗೆ ಬರಬಾರ್ದಂತಾರ ಬಾಬಾ. ಯಹ ಹೈ ಹಿ ಮಾತ್ ಪಿತಾ ಔರ್ ಬಚ್ಚೆ. ಇಲ್ಲಿರೋದೆ ಮಾತ್ ಪಿತಾ ಮತ್ತು ಮಕ್ಕಳು. और यहाँ ಶೂದ್ರ ಸಂಪ್ರದಾಯ ಹೈ ನಹಿ. ಇಲ್ಲಿ ಯಾವುದೇ ಶೂದ್ರ ಸಂಪ್ರದಾಯ ಇಲ್ಲ ಅಂತಾರ ಬಾಬಾ. जो ब्राह्मण नहीं है उनको ಶೂದ್ರ ಕಹಾ ಜಾತಾ ಹೈ. ಯಾರು ಬ್ರಾಹ್ಮಣರಲ್ಲ ಅವರಿಗೆ ಶೂದ್ರರು ಅಂತ ಹೇಳಲಾಗತ್ತೆ. ಉನ್ಕಾ ಸಂಗತೋ ಯಹಾ ಹೈ ಹಿ ನಹಿ. ಅವರ ಸಂಘ ಅಂತೂ ಇಲ್ಲಿ ಇಲ್ಲ ಅಂತಾರ ಬಾಬಾ. ಯಹಾ ಹೈ ಹಿ ಬ್ರಾಹ್ಮಣೋಂ ಕಾ ಸಂಘ. ಇಲ್ಲಿರೋದೆ ಬ್ರಾಹ್ಮಣರ ಸಂಘ. ब्राह्मण बच्चे जानते हैं कि शिव बाबा ब्रह्मा द्वारा हमको नरक से स्वर्ग की राजधानी का मालिक बनाने आए हैं. ತಾವು ಬ್ರಾಹ್ಮಣ ಮಕ್ಕಳು ತಿಳ್ಕೊಂಡಿದ್ದೀರಿ, ಶಿವ್ ಬಾಬಾ ಬ್ರಹ್ಮನ ಮೂಲಕ ನಮ್ಮನ್ನ ನರಕದಿಂದ ಸ್ವರ್ಗದ ರಾಜಧಾನಿಯ ಮಾಲೀಕರನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದಾರೆ. अब हम मालिक नहीं है क्योंकि हम पतित हैं. ಈಗ ನಾವು ಮಾಲೀಕರಿಲ್ಲ, ಯಾಕಂದ್ರೆ ನಾವು ಪತಿತರಾಗಿದ್ದೀವಿ. ಹಮ್ ಪಾವನ್ ಥೆ ಫಿರ್ 84 ಕಾ ಚಕ್ರ ಲಗಾಯೆ ಸತೋ ರಜೋ ತಮೋ ಮೇ ಆಯೆ ಹೇ. ನಾವೇ ಪಾವನ ಇದ್ವಿ, ಮತ್ತೆ 84 ಜನ್ಮದ ಚಕ್ರವನ್ನ ಹಾಕಿ ಸತೋ ರಜೋ ತಮೋದಲ್ಲಿ ಬಂದಿದ್ದೀವಿ. ಸಿಡಿ ಮೇ 84 ಜನ್ಮೋ ಕಾ ಹಿಸಾಬ್ ಲಿಖಾ ಹುವಾ ಹೈ. ಏಣಿ ಚಿತ್ರದಲ್ಲಿ 84 ಜನ್ಮಗಳ ಲೆಕ್ಕವನ್ನ ಬರೆಯಲಾಗಿದೆ. ಬಾಪ್ बैठकर बच्चों को समझाते हैं. ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ. जिन बच्चों से पहले पहले मिलते हैं फिर उन्हों को ही पहले पहले सत्युग में आना है. ನೋಡಿ, ಯಾವ ಮಕ್ಕಳ ಜೊತೆ ಬಾಬಾ ಫಸ್ಟ್ ಮೊದಲು ಮಿಲನ ಮಾಡ್ತಾರಲ್ವಾ, ಬಾಬಾ ಹತ್ರ ಮತ್ತ ಅವರೇ ಮೊದಲು ಸತ್ಯುಗದಲ್ಲಿ ಬರಬೇಕು. ತುಮ್ನೆ 84 ಜನ್ಮ ಲಿಯೇ ಹೇ. ತಾವೇ 84 ಜನ್ಮವನ್ನ ತಗೊಂಡಿದ್ದೀರಿ. रचता और रचना की सारी नॉलेज एक बाप के पास ही है. ರಚಯಿತ ಮತ್ತು ರಚನೆ ಎಲ್ಲ ಜ್ಞಾನ ಒಬ್ಬ ತಂದೆ ಹತ್ರ ಮಾತ್ರ ಇದೆ. ವಹಿ ಮನುಷ್ಯ ಸೃಷ್ಟಿ ಕಾ ಬೀಜ ರೂಪ ಹೈ. ಅವರೇ ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ. जरूर बीज में ही नॉलेज होगी कि इस झाड़ की कैसे उत्पत्ति पालना और विनाश होता है. ಹಾಗಾದ್ರೆ ಅವಶ್ಯದಲ್ಲಿ ಬೀಜದಲ್ಲೇ ಜ್ಞಾನ ಇರುತ್ತಲ್ವಾ, ಹೇಗೆ ವೃಕ್ಷದ ಉತ್ಪತ್ತಿ ಆಗತ್ತೆ, ಪಾಲನೆ ಆಗತ್ತೆ, ವಿನಾಶ ಆಗತ್ತೆ. ಬಾಬಾ ಹೇಳ್ತಾರೆ ಯಹ ತೋ ಬಾಪ್ ಹಿ ಸಮझाते. ಇದನ್ನ ತಂದೆನೆ ತಿಳಿಸಿಕೊಡ್ತಾರೆ. ತುಮ್ ಅಬ್ ಜಾನ್ತೆ ಹೋ ಹಮ್ ಭಾರತವಾಸಿ ಗರೀಬ್ ಹೈ. ಈಗ ತಾವು ತಿಳ್ಕೊಂಡಿದಿರಿ ನಾವು ಭಾರತವಾಸಿ ಬಡವರಾಗಿದ್ದೀವಿ. ಜಬ್ ದೇವಿ ದೇವತಾ ಥೇ ತೋ ಕಿತನೆ ಸಾಹುಕಾರ ಥೇ. ಬಟ್ ಯಾವಾಗ ನಾವು ದೇವಿ ದೇವತಾ ಆಗಿದ್ವಿ ಅವಾಗ ಎಷ್ಟು ಸಾಹುಕಾರರಾಗಿದ್ವಿ. ಹೀರೋನ್ಸೇ ಖೇಲ್ತೆ ಥೇ. ಎಷ್ಟು ಸಾಹುಕಾರರಾಗಿದ್ವಿ ಅಂದ್ರೆ ವಜ್ರಗಳ ಜೊತೆ ನಾವು ಆಟ ಆಡ್ತಾ ಇದ್ವಿ. ಹೀರೋಂಕೆ ಮಹಲೋ ಮೇ ರಹತೆ ಥೇ. ವಜ್ರಗಳ ಮಹಲ್ಗಳಲ್ಲಿ ನಾವು ಇರ್ತಾ ಇದ್ವಿ. अब बाप स्मृति दिलाते हैं कि तुम कैसे 84 ಜನ್ಮ ಲೇತೆ ಹೋ. ಈಗ ತಂದೆ ಸ್ಮೃತಿ ಕೊಡಿಸ್ತಾರೆ, ತಾವ್ ಹೆಂಗ್ 84 ಜನ್ಮ ತಗೋತೀರಿ. ಬುಲಾತೆ ಬಿ ಹೇ ಹೇ ಪತಿತ ಪಾವನ್ ಗರೀಬ್ ನಿವಾಜ್ ಬಾಬಾ ಆವ್. ಕರೀತಾರೆ ಕೂಡ, ಹೇ ಪತಿತ ಪಾವನ, ಹೇ ಬಡವರ ಬಂಧು ತಂದೆ ಬಾ ಅಂತ ಹೇಳಿ. ಹಮ್ ಗರೀಬೋಂ ಕೋ ಸ್ವರ್ಗ ಕಾ ಮಾಲಿಕ್ ಫಿರ್ ಸೆ ಬನಾओ. ನಾವು ಬಡವರನ್ನ ಸ್ವರ್ಗದ ಮಾಲೀಕರನ್ನಾಗಿ ಪುನಃ ಮಾಡು ಅಂತ ಕರೀತಾರೆ. ಸ್ವರ್ಗ ಮೇ ಸುಖ ಘನೇರೆ ಥೇ ಅಬ ದುಃಖ ಘನೇರೆ. ಸ್ವರ್ಗದಲ್ಲಿ ಅಪಾರವಾದ ಸುಖ ಇತ್ತು, ಬಾಬಾ ಹತ್ರ ಈಗ ಅಪಾರವಾದ ದುಃಖ ಇದೆ. ಬಚ್ಚೆ ಜಾನ್ತೆ ಹೇ ಇಸ್ ಸಮಯ ಸಬ್ ಪೂರೆ ಪತಿತ್ ಬನ್ ಪಡೆ ಹೇ. ತಾವು ಮಕ್ಕಳು ತಿಳ್ಕೊಂಡಿದ್ದಾರೆ ಈ ಸಮಯ ಎಲ್ಲರೂ ಪೂರ್ಣ ಪತಿತರಾಗ್ಬಿಟ್ಟಿದ್ದಾರೆ. ಅಭಿ ಕಲಿಯುಗ ಅಂತ ಹೇ ಫಿರ್ ಸತ್ಯುಗ ಚಾಹಿಯೇ. ಬಾಬಾ ಹೇಳ್ತಾರೆ ಈಗ ಕಲಿಯುಗದ ಅಂತ್ಯ ಇದೆ, ಮತ್ತೆ ಸತ್ಯುಗ ಬೇಕು. पहले भारत में एक आदि सनातन देवी देवता धर्म था. अब वहां प्रायलोप हो गया है और सब अपने को ಹಿಂದೂ कहलाते हैं. ನೋಡಿ, ಬಾಬಾ ಹೇಳ್ತಾರೆ ಮೊದಲು ಭಾರತದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು, ಅದು ಈಗ ಪ್ರಾಯಲೋಪ ಆಗಿದೆ ಅಂದ್ರೆ ಮಾಯ ಆಗಿದೆ.
ಬಾಬಾ ಹೆಸರು ಎಲ್ಲರೂ ತಮ್ಮನ್ನ ಹಿಂದೂ ಅಂತ ಹೇಳಿಸ್ಕೋತಾರೆ. ಇಸ್ ಸಮಯ ಕ್ರಿಶ್ಚಿಯನ್ ಬಹುತ್ ಹೋ ಗಯೇ ಹೈ. ಈ ಸಮಯ ಅಂತೂ ಕ್ರಿಶ್ಚಿಯನ್ನರು ಬಹಳ ಆಗ್ಬಿಟ್ಟಿದ್ದಾರೆ. ಕ್ಯೂಂಕಿ ಹಿಂದೂ ಧರ್ಮ ವಾಲೆ ಬಹುತ್ ಕನ್ವರ್ಟ್ ಹೋ ಗಯೇ ಹೈ. ಯಾಕಂದ್ರೆ ಹಿಂದೂ ಧರ್ಮದವರು ಆ ಧರ್ಮದಲ್ಲಿ ಅನೇಕರು ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ. ತುಮ್ ದೇವಿ ದೇವತಾओं का ಅಸುಲ್ ಕರ್ಮ ಶ್ರೇಷ್ಠ ಥಾ. ಬಾಬಾ ಹೇಳ್ತಾರೆ, ತಾವು ದೇವಿ ದೇವತೆಗಳ ನಿಜವಾದ ಕರ್ಮ ಬಹಳ ಶ್ರೇಷ್ಠ ಇತ್ತು. ತುಮ್ ಪವಿತ್ರ ಪ್ರವೃತ್ತಿ ಮಾರ್ಗ ವಾಲೆ ಥೇ. ತಾವು ಪವಿತ್ರ ಪ್ರವೃತ್ತಿ ಮಾರ್ಗದವರಿದ್ರಿ. अब रावण राज्य में पतित ಪ್ರವೃತ್ತಿ ಮಾರ್ಗ ವಾಲೆ ಬನ್ ಗಯೇ ಹೋ, ಇಸ್ಲಿಯೇ ದುಃಖಿ ಹೋ. ಈಗ ರಾವಣ ರಾಜ್ಯದಲ್ಲಿ ಪತಿತ ಪ್ರವೃತ್ತಿ ಮಾರ್ಗದವರಾಗ್ಬಿಟ್ಟಿದ್ದೀರಿ, ಅದಕ್ಕೆ ನೀವು ಬಹಳ ಈಗ ದುಃಖಿ ಇದ್ದೀರಿ. ಸತ್ಯಕ್ಕೋ ಕಹಾ ಜಾತಾ ಹೈ ಶಿವಾಲಯ. ಸತ್ಯಕ್ಕೆ ಹೇಳಲಾಗತ್ತೆ ಶಿವಾಲಯ. ಶಿವಬಾಬಾ ಕಾ ಸ್ಥಾಪನ್ ಕಿಯಾ ಹುವಾ ಸ್ವರ್ಗ. ಶಿವಬಾಬರವರೇ ಸ್ಥಾಪನೆ ಮಾಡಿರುವಂತ ಸ್ವರ್ಗ. बाप कहते मैं आकर तुम बच्चों को शूद्र से ब्राह्मण बनाए, तुमको सूर्यवंशी ಚಂದ್ರವಂಶಿ ರಾಜಧಾನಿ ಕಾ ವರ್ಷ ದೇತಾ ಹೂಂ. ತಂದೆ ಹೇಳ್ತಾರೆ, ನಾನು ಬಂದು ನೀವು ಮಕ್ಕಳನ್ನ ಮೊದಲು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಿ ನಿಮಗೆ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯ ಆಸ್ತಿ ಕೊಡ್ತೀನಂತಾರ ಬಾಬಾ. ಯ ಬಾಪ್ ದಾದಾ ಹೇ, ಇನ್ಕೋ ಭೂಲೋ ಮತ್. ಇವರು ಬಾಪ್ ದಾದಾ ಆಗಿದ್ದಾರೆ, ಇವರನ್ನ ಮರಿಬೇಡಿ. ಶಿವ ಬಾಬಾ ಬ್ರಹ್ಮ ದ್ವಾರ ಹಮ್ಕೋ ಸ್ವರ್ಗ ಕಾ ಲಾಯಕ್ ಬನಾ ರಹೇ ಹೇ. ಶಿವ ಬಾಬಾ ಬ್ರಹ್ಮನ ಮೂಲಕ ನಮ್ಮನ್ನ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. ಕ್ಯೂಂಕಿ ಪತೀತ್ ಆತ್ಮ ತೋ ಮುಕ್ತಿಧಾಮೆ ಜಾನ ಸಕೆ. ಯಾಕಂದ್ರೆ ಪತೀತಾತ್ಮ ಮುಕ್ತಿಧಾಮಕ್ಕಂತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಜಬ ತಕ್ ಪಾವನ್ ನ ಬನೆ. ಎಲ್ಲಿವರೆಗೆ ಪಾವನ ಆಗೋದಿಲ್ಲ ಅಲ್ಲಿವರೆಗೆ ಮುಕ್ತಿಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಭಿ ಬಾಪ ಕಹತೆ ಮೇ ಆಕರ್ ತುಮಕೋ ಪಾವನ್ ಬನನೆ ಕಾ ರಾಸ್ತಾ ಬತಾತಾ ಹೂಂ. ಈಗ ತಂದೆ ಹೇಳ್ತಾರೆ, ನಾನು ಬಂದು ನಿಮಗೆ ಪಾವನ ಆಗುವಂತ ದಾರಿಯನ್ನ ತೋರಿಸ್ತೀನಿ. ಮೇ ತುಮಕೋ ಪದಂಪತಿ ಸ್ವರ್ಗ ಕಾ ಮಾಲಿಕ್ ಬನಾಕರ್ ಗಯಾ ಥಾ. ಬಾಬಾ ನೋಡಿ ನೆನಪು ಮಾಡಿಸ್ತಾರೆ, ನಾನ್ ನಿಮ್ಮನ್ನ ಪದಂಪತಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡಿ ಹೋಗಿದ್ದೆ. ಬರೋಬರ್ ತುಮಕೋ ಸ್ಮೃತಿ ಆಯಿ ಹೇ ಕಿ ಹಮ್ ಸ್ವರ್ಗಕ್ಕೆ ಮಾಲೀಕ ಥೇ. ಈಗ ನಿಮ್ಗೆ ಅವಶ್ಯವಾಗಿ ಸ್ಮೃತಿ ಬಂತಲ್ವಾ, ನಾವೇ ಸ್ವರ್ಗದ ಮಾಲೀಕರು ಆಗಿದ್ವಿ. ಉಸ್ ಸಮಯ ಹಮ್ ಬಹುತ್ ಥೋಡೆ ಥೇ. ಬಟ್ ಆ ಸಮಯ ನಾವು ಬಹಳ ಕಡಿಮೆ ಇದ್ವಿ. ಅಭಿ ತು ಕಿತನೆ ಡೇರ್ ಮನುಷ್ಯ ಹೇ. ಈಗ ನೋಡಿ ಎಷ್ಟು ಮನುಷ್ಯರಾಗ್ಬಿಟ್ಟಿದ್ದಾರೆ. सत्युग में 9 लाख होते हैं तो बाप कहते मैं आकर ब्रह्मा द्वारा स्वर्ग की स्थापना, ಶಂಕರ ದ್ವಾರ ವಿನಾಶ ಕರಾ ದೇತಾ ಹೂಂ. ನೋಡಿ, ಸತ್ಯುಗದಲ್ಲಿ ಕೇವಲ 9 ಲಕ್ಷ ಅಷ್ಟೇ ಜನಸಂಖ್ಯೆ ಇರುತ್ತೆ. ಹಾಗಾದ್ರೆ ತಂದೆ ಹೇಳ್ತಾರೆ, ನಾನು ಬಂದು ಬ್ರಹ್ಮನ ಮೂಲಕ ಸ್ವರ್ಗದ ಸ್ಥಾಪನೆ, ಶಂಕರನ ಮೂಲಕ ವಿನಾಶವನ್ನ ಮಾಡಿಸ್ತೀನಿ. ತಯಾರಿ ಸಬ್ ಕರ್ ರಹೇ ಹೇ ಕಲ್ಪ ಪಹಲೆ ಮುಹಾಫಿಕ್. ತಯಾರಿ ಎಲ್ಲ ಮಾಡ್ತಾ ಇದ್ದಾರೆ ಕಲ್ಪದ ಮೊದಲಿನ ತರ. ಕಿತನೆ ಬಾಂಬ್ಸ್ ಬನಾತೆ. ಎಷ್ಟೆಲ್ಲ ಬಾಂಬ್ಸ್ ಗಳನ್ನ ತಯಾರು ಮಾಡ್ತಾರೆ. 5000 ವರ್ಷ ಪಹಲೆ ಭಿ ಯ ಮಹಾಭಾರತ್ ಲಡಾಯಿ ಲಗಿ ಥಿ. 5000 ವರ್ಷ ಮೊದಲು ಕೂಡ ಈ ಮಹಾಭಾರತ ಯುದ್ಧ ಆಗಿತ್ತು ಅಂತಾರ ಬಾಬಾ. ಭಗವಾನ್ ನೆ ಆಕರ್ ರಾಜೋ ಸಿಖಾಯೆ ಮನುಷ್ಯ ಕೋ ನರಸೆ ನಾರಾಯಣ ಬನಾಯಾ ಥಾ. ಭಗವಂತನೇ ಬಂದು ರಾಜಯೋಗವನ್ನ ಕಲಿಸಿ ಮನುಷ್ಯರನ್ನ ದೇವತೆ ಅಥವಾ ನರನಿಂದ ನಾರಾಯಣ ಮಾಡಿದ್ರು. तो जरूर कलियुगी पुरानी दुनिया का विनाश होना चाहिए. ಹಾಗಾದ್ರೆ ಅವಶ್ಯವಾಗಿ ಈ ಕಲಿಯುಗ ಹಳೆ ಜಗತ್ತಿನ ವಿನಾಶ ಅಂತೂ ಆಗ್ಲೇಬೇಕಂತಾರ ಬಾಬಾ. ಸಾರಿ ಬಂಬೋರ್ಕೋ ಆಗ ಲಗೇಗಿ. ಬಾಬಾ ಹೆಸರು ಇಡೀ ಬಿದುರಿನ ಕಾಡಿಗೆ ಬೆಂಕಿ ಹತ್ತಲಿದೆ. ನೈತು ವಿನಾಶ कैसे हो. ಇಲ್ಲಾಂದ್ರೆ ವಿನಾಶ ಹೆಂಗಾಗತ್ತೆ. ಆಜ್ ಕಲ್ ಬಾಂಬ್ಸ್ ಮೇ ಆಗ್ ಭಿ ಭರ್ತೆ ಹೈ. ಇವತ್ತಿನ ಕಾಲದಲ್ಲಿ ಏನ್ ಮಾಡ್ತಾರೆ, ಬಾಂಬ್ಸ್ ಅಲ್ಲಿ ಬೆಂಕಿಯನ್ನು ತುಂಬುತ್ತಾರೆ. ಮುಸಲ್ದಾರ್ ಬರ್ಸಾತ್, ಅರ್ಥಕ್ವೇಕ್ಸ್ ಆದಿ ಸಬ್ ಹೋಂಗಿ ತಬ್ ತೋ ವಿನಾಶ ಹೋಗಿ. ಬಾಬಾ ಹೇಳ್ತಾರೆ, ಬೆಂಕಿಯ ಮಳೆ, ಭೂಕಂಪ ಇವೆಲ್ಲ ಆಗತ್ತೆ. ಅದಕ್ಕೆ ಬಾಬಾ ಅವಾಗ ತಾನೇ ವಿನಾಶ ಆಗತ್ತೆ. ಪುರಾನಿ ದುನಿಯಾ ಕಾ ವಿನಾಶ, ನೈ ದುನಿಯಾ ಕಿ ಸ್ಥಾಪನಾ ಹೋತಿ. ಅಂದ್ರೆ ಹಳೆ ಜಗತ್ತಿನ ವಿನಾಶ ಮತ್ತು ಹೊಸ ಜಗತ್ತಿನ ಸ್ಥಾಪನೆ ಆಗತ್ತೆ. ಯಹ ಹೇ ಸಂಗಮ ಯುಗ. ಇದಾಗಿದೆ ಸಂಗಮ ಯುಗ. ರಾವಣ ರಾಜ್ ಮುರ್ದಾಬಾದ್ ಹೋ, ರಾಮರಾಜ ಜಿಂದಾಬಾದ್ ಹೋತಾ ಹೈ.
ರಾವಣ ರಾಜ್ಯ ಸಮಾಪ್ತಿಯಾಗಿ ರಾಮರಾಜ್ಯದ ಜೈ ಜೈಕಾರ ಆಗತ್ತೆ. ನೈ ದುನಿಯಾ ಮೇ ಶ್ರೀಕೃಷ್ಣ ಕ ರಾಜ್ಯತ. ಆ ಹೊಸ ಜಗತ್ನಲ್ಲಿ ಶ್ರೀಕೃಷ್ಣನ ರಾಜ್ಯ ಇತ್ತು. ಲಕ್ಷ್ಮೀ ನಾರಾಯಣ ಕೆ ಬದಲೆ ಶ್ರೀಕೃಷ್ಣ ಕ ನಾಮ ಲೇ ಲೇತೆ ಹೈ. ಲಕ್ಷ್ಮೀ ನಾರಾಯಣರ ಬದಲಾಗಿ ಶ್ರೀಕೃಷ್ಣನ ಹೆಸರನ್ನ ತಗೊಂಡ್ಬಿಡುತ್ತಾರೆ. ಕ್ಯೋಂಕಿ ಶ್ರೀಕೃಷ್ಣ ಹೇ ಸುಂದರ್ ಸಬ್ಸೆ ಪ್ಯಾರ ಬಚ್ಚ. ಯಾಕಂದ್ರೆ ಶ್ರೀಕೃಷ್ಣ ಅಂದ್ರೆ ಸುಂದರ, ಎಲ್ಲರಿಗಿಂತ ಪ್ರಿಯವಾದ ಮಗು. ಮನುಷ್ಯೋಂ ಕೋತೋ ಪತಾ ನಹಿ ಹೈನಾ, ಇದು ಮನುಷ್ಯರಿಗಂತೂ ಗೊತ್ತಿಲ್ಲ ಅಂತಾರೆ ಬಾಬಾ. ಶ್ರೀಕೃಷ್ಣ ಅಲಗ್ ರಾಜಧಾನಿ ಕಾ, ರಾಧೆ ಅಲಗ್ ರಾಜಧಾನಿ ಕಿ ಥಿ. ಶ್ರೀಕೃಷ್ಣ ಬೇರೆ ರಾಜಧಾನಿ ಇದ್ದ, ಮತ್ತೆ ರಾಧೆ ಬೇರೆ ರಾಜಧಾನಿಯೊಳಗಿದ್ಲು. ಭಾರತ ಸಿರತಾಜತ ಅಂದ್ರೆ ಭಾರತ ಕಿರೀಟಧಾರಿಯಾಗಿತ್ತು. ಅಭಿ ಕಂಗಾಲ ಹೈ, ಈಗ ಭಾರತ ಕಂಗಾಲಾಗಿದೆ. ಫಿರ್ ಬಾಪ್ ಆಕರ್ ಸಿರತಾಜ್ ಬನಾತೆ, ಮತ್ತೆ ಪುನಃ ತಂದೆ ಬಂದು ಮತ್ತೆ ಕಿರೀಟಧಾರಿ ಮಾಡುತ್ತಾರೆ. ಅಬ ಬಾಪ್ ಕಹತೆ ಪವಿತ್ರ ಬನೋ और माँ में कम याद करो तो तुम सतो प्रधान बन जाएंगे. ಈಗ ತಂದೆ ಹೇಳ್ತಾರೆ, ಒಂದು ಪವಿತ್ರ ಆಗ್ರಿ ಮತ್ತು ನನ್ನೊಬ್ಬನನ್ನೇ ನೆನಪು ಮಾಡಿ, ಅವಾಗ ತಾವು ಸತೋ ಪ್ರಧಾನ ಆಗ್ತೀರಿ. फिर जो सर्विस कर आप समान बनाएंगे व ऊंच पद पाएंगे, डबल सिरताज बनेंगे. ನಂತರ ಯಾರು ಸೇವೆ ಮಾಡಿ ಅನೇಕರನ್ನ ತಮ್ಮ ಸಮಾನ ಮಾಡ್ಕೋತಾರೆ, ಅವರು ಶ್ರೇಷ್ಠ ಪದವಿಯನ್ನ ಪಡ್ಕೋತಾರೆ ಮತ್ತು ಡಬಲ್ ಕಿರೀಟಧಾರಿ ಆಗ್ತಾರೆ. सत्युग में राजा रानी और प्रजा सब पवित्र रहते हैं. ಸತ್ಯುಗದಲ್ಲಿ ರಾಜ ರಾಣಿ ಮತ್ತು ಪ್ರಜಾ ಎಲ್ಲರೂ ಕೂಡ ಪವಿತ್ರವಾಗಿರ್ತಾರೆ. ಅಭಿ ತೋ ಹೈ ಹಿ ಪ್ರಜಾ ಕಾ ರಾಜ್ಯ, ಈಗಿರೋದು ಪ್ರಜೆಯ ರಾಜ್ಯ. ದೋನೋ ತಾಜ್ ನಹಿ ಹೈ. ಪಾವೇತ್ರ ಈಗಂತೂ ಎರಡು ಕಿರೀಟ ಇಲ್ಲ. ಬಾಪ್ ಕಹತೆ ಹೈ ಜಬ್ ಐಸಿ ಹಾಲತ್ ಹೋತಿ ಹೈ ತಬ್ ಮೈ ಆತಾ ಹೂಂ. ತಂದೆ ಹೇಳ್ತಾರೆ, ಯಾವಾಗ ಅಂತ ಪರಿಸ್ಥಿತಿ ಬರುತ್ತಲ್ವಾ ಅವಾಗ ನಾನು ಈ ಜಗತ್ತಿಗೆ ಬರ್ತೀನಿ. ಅಭಿ ಮೈ ತುಮ್ ಬಚ್ಚೋಂ ಕೋ ರಾಜೋ ಸಿಖಾ ರಹಾ ಹೂಂ. ಈ ಬಾಬಾ ಹೇಳ್ತಾರೆ, ನಾನು ತಾವು ಮಕ್ಕಳಿಗೆ ರಾಜಯೋಗವನ್ನ ಕಲಿಸ್ತಾ ಇದ್ದೀನಿ. ಮೈ ಹಿ ಪತೀತ ಪಾವನ್ ಹೂಂ. ಬಾಬಾ ಹೇಳ್ತಾರೆ, ನಾನೇ ಪತೀತ ಪಾವನ ಆಗಿದ್ದೀನಿ. ಅಬ್ ತುಮ್ ಮುझे ಯಾದ್ ಕರೋ ತೋ ತುಮಾರಿ ಆತ್ಮಾ ಸೆ ಖಾದ ನಿಕಲ್ ಜಾಯ್. ಈ ಬಾಬಾ ಹೇಳ್ತಾರೆ, ತಾವು ನನ್ನನ್ನ ನೆನಪು ಮಾಡಿದಾಗ ಆತ್ಮಕ್ಕೇನು ತುಕ್ಕು ಹಿಡಿದಿದೆ ಅಲ್ವಾ, ಅದು ಇಳಿದು ಹೋಗುತ್ತೆ. ಫಿರ್ ಸತೋ ಪ್ರಧಾನ್ ಬನ್ ಜಾಯೆಂಗೆ, ಆಮೇಲೆ ತಾವೇ ಸತೋ ಪ್ರಧಾನ ಆಗ್ಬಿಡ್ತೀರಿ. ಅಭಿ ಶ್ಯಾಮ ಸೆ ಸುಂದರ್ ಬನ್ನ ಹೈ. ಈಗ ಶ್ಯಾಮ ಇದ್ದಂತವರು ನಾವು ಸುಂದರ ಆಗಬೇಕು. ಸೋನೆ ಮೇ ಖಾದ್ ಪಡ್ನೆ ಸೆ ಕಾಲಾ ಹೋ ಜಾತಾ ಹೈ, ತೋ ಅಬ್ ಖಾದ್ ಕೋ ನಿಕಾಲ್ನಾ ಹೈ. ಬಾಬಾ ತರ ಚಿನ್ನದಲ್ಲಿ ಒಂದು ಕೊಳಕು ಅಥವಾ ತುಕ್ಕು ಹಿಡಿಯೋದ್ರಿಂದ ಅದು ಕಪ್ಪಾಗುತ್ತೆ, ಮಿಕ್ಸ್ ಆಗೋದ್ರಿಂದ. ಸೊ ಬಾಬಾ ಹೇಳ್ತಾರೆ, ಈಗ ಆ ತುಕ್ಕನ್ನ ಆ ಕೊಳಕನ್ನ ಹೊರಗೆ ತೆಗಿಬೇಕು ತಾನೆ. ಬೇಹದ್ ಕಾ ಬಾಪ್ ಕಹತೆ ತುಮ್ ಕಾಮ್ ಚಿತಾ ಪರ್ बैठ ಕಾಲೆ ಬನ್ ಗಯೆ ಹೋ, ಅಬ್ ಜ್ಞಾನ್ ಚಿತಾ ಪರ್ बैठो और सबसे ಮಮತ್ವ ಮಿಟಾ ದೋ. ಬೇಹದ್ದಿನ ತಂದೆ ಹೇಳ್ತಾರೆ, ತಾವು ಕಾಮಚಿತೆ ಮೇಲೆ ಕುಳಿತು ಈಗ ಕಪ್ಪಾಗ್ಬಿಟ್ಟಿದ್ದೀರಿ. ಈಗ ಜ್ಞಾನ ಚಿತೆ ಮೇಲೆ ಕುತ್ಕೊಳ್ಳಿ ಮತ್ತೆ ಎಲ್ಲರಿಂದ ಮಮತ್ವವನ್ನ ಅಳಿಸಿ ಹಾಕ್ರಿ. ತುಮ್ ಆಶಿಕ್ ಹೋ ಮುಜ್ ಏಕ ಮಾಶುಕ್ಕೆ. ನೋಡಿ ಬಾಬಾ ಹೇಳ್ತಾರೆ, ತಾವೆಲ್ಲ ಪ್ರಿಯತಮೆಯರಾಗಿದ್ದೀರಿ, ನಾನು ಒಬ್ಬ ಪ್ರಿಯತಮನಿಗೆ. ಭಗತ್ ಸಬ್ ಭಗವಾನ್ ಕೋ ಯಾದ್ ಕರ್ತೆ. ಎಲ್ಲ ಭಕ್ತರು ಭಗವಂತನನ್ನ ನೆನಪು ಮಾಡ್ತಾರೆ. ಸತ್ಯುಗ ತ್ರೇತಾ ಮೇ ಭಕ್ತಿ ಹೋತಿ ನಹಿ. ಸತ್ಯ ತ್ರೇತಾಯುಗದಲ್ಲಿ ಭಕ್ತಿ ಇರೋದಿಲ್ಲ. ವಹಾ ತೋ ಹೈ ಜ್ಞಾನ ಕಿ ಪ್ರಾಲಬ್ಧ, ಅಲ್ಲಿರೋದೇ ಜ್ಞಾನದ ಪ್ರಾಲಬ್ಧ. ಬಾಬಾ ಹೇಳ್ತಾರೆ, ಬಾಪ್ ಆಕರ್ ಜ್ಞಾನ ಸೆ ರಾತ್ ಕೋ ದಿನ್ ಬನಾತೆ ಹೈ. ತಂದೆ ಬಂದು ಜ್ಞಾನದಿಂದ ರಾತ್ರಿಯನ್ನ ಹಗಲನ್ನಾಗಿ ಮಾಡ್ತಾರೆ. ಐಸೆ ನಹಿ ಕಿ ಶಾಸ್ತ್ರ ಪಡನೆ ಸೆ ದಿನ್ ಹೋ ಜಾಯೇಗಾ. ಈ ರೀತಿಯಲ್ಲ, ಶಾಸ್ತ್ರ ಓದೋದ್ರಿಂದ ಹಗಲಾಗ್ಬಿಡತ್ತೆ. ವಹ ಹೈ ಭಕ್ತಿ ಕಿ ಸಾಮಗ್ರಿ. ಬಾಬಾ ಹತ್ರ ಅದೆಲ್ಲ ಭಕ್ತಿಯ ಸಾಮಗ್ರಿ. ज्ञान सागर पतित पावन एक ही बाप है. वहां आकर सृष्टि चक्र का ज्ञान बच्चों को समझाते हैं और योग सिखाते हैं. ಜ್ಞಾನ ಸಾಗರ ಪತಿತ ಪಾವನ ಒಬ್ಬರೇ ತಂದೆಯಾಗಿದ್ದಾರೆ. ಅವರು ಬಂದು ಸೃಷ್ಟಿ ಚಕ್ರದ ಜ್ಞಾನವನ್ನ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಜೊತೆಗೆ ಯೋಗವನ್ನು ಕೂಡ ಕಲಿಸಿಕೊಡ್ತಾರೆ. ईश्वर के साथ योग लगाने वाले योग योगेश्वर और फिर बनते हैं ರಾಜ ರಾಜೇಶ್ವರ್ ರಾಜ ರಾಜೇಶ್ವರಿ. ನೋಡಿ, ಈಶ್ವರನ ಜೊತೆ ಯೋಗವನ್ನ ಜೋಡಿಸುವಂತ
ಯೋಗ ಯೋಗೇಶ್ವರರು. ನೆಕ್ಸ್ಟ್ ಏನಾಗ್ತಾರವರೇ? ರಾಜರಾಜೇಶ್ವರ ರಾಜರಾಜೇಶ್ವರಿ. ತುಮ್ ಈಶ್ವರ ದ್ವಾರ ರಾಜಾओं का ರಾಜ बनते हो. ತಾವು ಈಶ್ವರನ ಮೂಲಕ ಬಾಬಾ ಹೇಳ್ತಾರೆ ರಾಜರಿಗೂ ರಾಜ ಆಗ್ತೀರಿ. जो पावन ರಾಜ थे फिर वही पतित बनते हैं. ಯಾರು ಪಾವನ ರಾಜರಿದ್ರು ಮತ್ ಅವರೇ ಪತಿತರಾಗ್ತಾರೆ. आपे ही पूज्य फिर आपे ही ಪೂಜಾರಿ बन जाते हैं. ತಾವೇ ಪೂಜ್ಯ ಮತ್ತು ತಾವೇ ಪೂಜಾರಿ ಆಗ್ಬಿಡ್ತಾರೆ. अब जितना हो सके याद की यात्रा में रहना है. ಬಾಬಾ ಹೇಳ್ತಾರೆ ಈಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೆನಪಿನ ಯಾತ್ರೆಯಲ್ಲಿ ಇರಬೇಕು. ಜೈಸೆ ಆಶಿಕ್ ಮಾಶುಕ್ ಯಾದ್ ಕರ್ತೆ ಹೇನ, ಹೇಗೆ ಪ್ರಿಯತಮೆಯರು ಪ್ರಿಯತಮನನ್ನ ನೆನಪು ಮಾಡ್ತಾರಲ್ವಾ. ಜೈಸೆ ಕನ್ಯಾ ಕಿ ಸಗಾಯಿ ಹೋನೆ ಸೆ ಫಿರ್ ಏಕ್ ದೋ ಕೋ ಯಾದ್ ಕರ್ತೆ ರಹತೆ ಹೇ. ಹೆಂಗೆ ಈಗ ಕನ್ಯೆದು ನಿಶ್ಚಿತಾರ್ಥ ಆದ್ಮೇಲೆ ಅವಳದು ಹೆಂಗ್ ಒಬ್ರು ಇನ್ನೊಬ್ಬರನ್ನ ಪರಸ್ಪರ ಅವರು ನೆನಪು ಮಾಡ್ತಿರ್ತಾರೆ. अभी यह जो माशुक हैं उनके तो बहुत आशिक हैं भक्ति मार्ग में. ನೋಡಿ ಎಷ್ಟು ಚಂದ ಹೇಳ್ತಾರೆ ಬಾಬಾ. ಈಗ ಇವರೇನು ಶುಭಾವ ಪ್ರಿಯತಮ ಆಗಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ಅವರಿಗೆ ಅನೇಕ ಪ್ರಿಯತಮೆಯರಿದ್ದಾರೆ. ಸಬ್ ದುಃಖ ಮೇ ಬಾಪ್ ಕೋ ಯಾದ್ ಕರ್ತೆ ಹೇ. ಹೇ ಭಗವಾನ್ ದುಃಖ ಹರು ಸುಖ ದೋ. ಎಲ್ಲರೂ ದುಃಖದಲ್ಲಿ ತಂದೆಯನ್ನ ನೆನಪು ಮಾಡ್ತಾರೆ. ಏನಂತ? ಹೇ ಭಗವಂತ ದುಃಖವನ್ನ ಹರಣ ಮಾಡಿ ಸುಖವನ್ನ ಕೊಡು. ಯಹ ತೋ ನ ಶಾಂತಿ ಹೇ ನ ಸುಖ ಹೇ. ಯಾಕಂದ್ರೆ ಇಲ್ಲಿ ಶಾಂತಿನೂ ಇಲ್ಲ ಸುಖನೂ ಇಲ್ಲ. ಸತ್ಯುಗ ಮೇ ದೋನೋ ಹೇ. ಸತ್ಯುಗದಲ್ಲಿ ಎರಡೂ ಇದೆ. ಅಭಿ ತುಮ್ ಜಾನ್ತೆ ಹೋ ಹಮ್ ಆತ್ಮಾಯ್ ಕೈಸೆ 84 ಕಾ ಪಾಠ ಬಜಾತೆ ಹೇ. ಈಗ ತಾವು ತಿಳ್ಕೊಂಡಿದ್ದೀರಿ ನಾವು ಆತ್ಮಗಳು ಯಾವ ರೀತಿ 84 ಜನ್ಮದ ಪಾತ್ರವನ್ನ ಅಭಿನಯಿಸ್ತೀವಿ. ಬ್ರಾಹ್ಮಣ್ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಬಂತೆ. ಬ್ರಾಹ್ಮಣ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಆಗ್ತೀವಿ. 84 ಕಿ ಸಿಡಿ ಬುದ್ಧಿ ಮೇ ಹೈನ. 84 ಜನ್ಮದ ಏಣಿ ಚಿತ್ರ ಬುದ್ಧಿಲಿದೆ ತಾನೆ. ಅಬ್ ಜಿತನಾ ಹೋ ಸಕೆ ಬಾಪ್ ಕೋ ಯಾದ್ ಕರ್ನಾ ಹೈ ತೋ ಪಾಪ ಕಟ್ ಜಾಯೆ. ಈಗ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ತಂದೆ ನೆನಪು ಮಾಡ್ಬೇಕು. ಯಾಕೆಂದ್ರೆ ಆತ್ಮದಲ್ಲಿ ತುಕ್ಕು ಹಿಡಿದಿದೆ, ಅದು ಇಳಿದು ಹೋಗ್ಬೇಕಲ್ವಾ. ಕರ್ಮ ಕರ್ತೆ ಹುಯೇ ಬಿ ಬುದ್ಧಿ ಮೇ ಬಾಪ್ ಕಿ ಯಾದ ರಹೆ. ಕರ್ಮ ಮಾಡುತ್ತಾ ಇದ್ರು ಕೂಡ ಬುದ್ಧಿಯಲ್ಲಿ ತಂದೆಯ ನೆನಪಿರಬೇಕು. ಬಾಬಾ ಸೆ ಹಮ್ ಸ್ವರ್ಗ ಕ ವರ್ಸ ಲೇ ರಹೆ ಹೇ. ತಂದೆಯಿಂದ ನಾವು ಸ್ವರ್ಗದ ಆಸ್ತಿ ತಗೊಳ್ತಾ ಇದ್ದೀವಿ. ಬಾಪ್ और वर्षे को याद करना है. ತಂದೆ ಮತ್ತು ಆಸ್ತಿಯನ್ನ ನೆನಪು ಮಾಡಬೇಕು. ಯಾದ ಸೆ ಹಿ ಪಾಪ ಕಟ್ಟತೆ ಜಾಯೆಂಗೆ. ನೆನಪಿನಿಂದಲೇ ಬಾಬಾ ಇತರ ಆತ್ಮದಲ್ಲಿ ಹಿಡಿದಿರುವಂತ ತುಕ್ಕು ಇಳಿದು ಹೋಗ್ತದೆ. ಜಿತನಾ ಯಾದ ಕರೆಂಗೆ ತೋ ಪವಿತ್ರತಾ ಕಿ ಲೈಟ್ ಆತಿ ಜಾಯೇಗಿ. ಎಷ್ಟು ನೀವು ತಂದೆನ ನೆನಪು ಮಾಡ್ತಾ ಹೋಗ್ತೀರಿ ಅಷ್ಟು ತಮ್ಮಲ್ಲಿ ಪವಿತ್ರತೆಯ ಒಂದು ಪ್ರಕಾಶ ಬರ್ತಾ ಹೋಗುತ್ತೆ. ಖಾದ್ ನಿಕಲ್ತಿ ಜಾಯೇಗಿ. ತುಕ್ಕು ಕಳಿತಾ ಹೋಗುತ್ತೆ. तो बच्चों को जितना हो सके टाइम निकाल याद का उपाय करना है. ಹಾಗಾದ್ರೆ ಮಕ್ಕಳು ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಸಮಯವನ್ನ ತೆಗೆದು ಹೆಂಗ್ ನೆನಪು ಮಾಡಬೇಕು ಅದರ ಉಪಾಯವನ್ನ ತೆಗಿಬೇಕಂತಾರೆ ಬಾಬಾ. ಸವೇರೆ ಸವೇರೆ ಟೈಮ್ ಅಚ್ಚಾ ಮಿಲ್ತಾ ಹೈ. ಬೆಳಿಗ್ಗೆ ಬೆಳಿಗ್ಗೆ ಒಳ್ಳೆ ಸಮಯ ಸಿಗುತ್ತಂತಾರ ಬಾಬಾ. ಯ ಪುರುಷಾರ್ಥ ಕರ್ನಾ ಹೈ. ಆ ಸಮಯದಲ್ಲಿ ಈ ಪುರುಷಾರ್ಥವನ್ನ ಮಾಡಬೇಕು. ಬಲ್ ಗೃಹಸ್ಥ ವ್ಯವಹಾರ ಮೇ ರಹೋ, बच्चों की संभाल आदि करो, परंतु यह अंतिम जन्म पवित्र बनो. ಬಲೆ ಬಾಬತರೆ ಗೃಹಸ್ಥ ವ್ಯವಹಾರದಲ್ಲಿ ಇರಿ, ಮಕ್ಕಳ ಸಂಭಾಲನೆ ಮಾಡಿ, ಆದರೆ ಈ ಅಂತಿಮ ಜನ್ಮ ಪವಿತ್ರ ಆಗ್ರಿ. ಕಾಮ್ ಚಿತಾ ಪರ್ ನಹಿ ಚಡೋ. ಕಾಮಚಿತೆ ಮೇಲೆ ಏರಬೇಡಿ. ಅಭಿ ತುಮ್ ಜ್ಞಾನ ಚಿತಾ ಪರ್ बैठे हो. ಯಾಕಂದ್ರೆ ತಾವೆಲ್ಲ ಈಗ ಜ್ಞಾನ ಚಿತೆ ಮೇಲೆ ಕುತ್ಕೊಂಡಿದ್ದೀರಿ. यह पढ़ाई बहुत ऊंची है, इसमें सोने का बर्तन चाहिए. ಈ ಶಿಕ್ಷಣ ಬಹಳ ಶ್ರೇಷ್ಠ, ಇದಕ್ಕೆ ಚಿನ್ನದ ಪಾತ್ರೆ ಬೇಕು ಅಂತಾರೆ ಬಾಬಾ. ತುಮ್ ಬಾಪ್ ಕೋ ಯಾದ್ ಕರ್ನೆ ಸೆ ಸೋನೆ ಕಾ ಬರ್ತನ್ ಬಂತೆ ಹೋ. ತಾವು ತಂದೆನ ನೆನಪು ಮಾಡೋದ್ರಿಂದ ಚಿನ್ನದ ಪಾತ್ರೆ ಆಗ್ತೀರಿ. ಯಾದ್ ಭೂಲ್ನೆ ಸೆ ಫಿರ್ ಲೋಹೆ ಕಾ ಬರ್ತನ್ ಬನ್ ಜಾತೆ ಹೋ. ನೆನಪನ ಮರುತ್ರಿ ಅಂತಂದ್ರೆ ಏನಾಗ್ಬಿಡ್ತೀರಿ? ಕಬ್ಬಿಣದ ಪಾತ್ರೆ ಆಗ್ಬಿಡ್ತೀರಿ. ಬಾಪ್ ಕೋ ಯಾದ್ ಕರ್ನೆ ಸೆ ಸ್ವರ್ಗಕ್ಕೆ ಮಾಲೀಕ ಬನೆಂಗೆ. ತಂದೆಯನ್ನ ನೆನಪು ಮಾಡೋದರಿಂದ ತಾವು ಸ್ವರ್ಗದ ಮಾಲೀಕರಾಗ್ತೀರಿ. ಎತ್ತು ಬಹುತ ಸಹಜ ಹೇ. ಇದಂತೂ ಬಹಳ ಸಹಜ ಆಗಿದೆ. ಇಸ್ಮೇ ಪವಿತ್ರತಾ ಮುಖ್ಯ ಹೇ. ಆದ್ರೆ ಇದರಲ್ಲಿ ಪವಿತ್ರತೆ ಮುಖ್ಯ ಅಂತಾರೆ ಬಾಬಾ. ಯಾದ ಸೆ ಹಿ ಪವಿತ್ರ ಬನೆಂಗೆ और सृष्टि चक्र को याद करने से
ಸ್ವರ್ಗ ಕಾ ಮಾಲೀಕ ಬನೇಂಗೆ. ನೆನಪಿನಿಂದಲೇ ತಾವು ಪವಿತ್ರ ಆಗ್ತೀರಿ, ಮತ್ತೆ ಸೃಷ್ಟಿ ಚಕ್ರವನ್ನ ನೆನಪು ಮಾಡೋದ್ರಿಂದ ಸ್ವರ್ಗದ ಮಾಲೀಕರಾಗ್ತೀರಿ. ತುಮೆ ಘರ್ ಬಾರ್ ನೈ ಛೋಡ್ನಾ ಹೈ. ಬಾಬಾ ಹತ್ರ ತಾವೇನು ಮನೆ ಮಠ ಬಿಡುವ ಅವಶ್ಯಕತೆ ಇಲ್ಲ. ಗೃಹಸ್ಥ ವ್ಯವಹಾರ ಮೇ ಬಿ ರಹನಾ ಹೈ. ಗೃಹಸ್ಥ ವ್ಯವಹಾರದಲ್ಲೂ ಇರಬೇಕು. ಬಾಪ ಕಹತೆ 63 ಜನ್ಮ ತುಮ್ ಪತಿತ ದುನಿಯಾ ಮೇ ರಹೇ ಹೋ. ತಂದೆ ಹೇಳ್ತಾರೆ 63 ಜನ್ಮ ಅಂತೂ ನೀವು ಪತಿತ ಜಗತ್ನಲ್ಲಿ ಇರ್ತಾ ಬಂದಿದ್ದೀರಿ. ಅಬ್ ಶಿವಾಲಯ ಅಮರ ಲೋಕ ಮೇ ಚಲ್ನೆ ಕೆ ಲಿಯೆ. ಈಗ ಶಿವಾಲಯ ಅಮರ ಲೋಕಕ್ಕೆ ಹೋಗ್ಲಿಕ್ಕಾಗಿ ತುಮ್ ಯಾ ಏಕ ಜನ್ಮ ಪವಿತ್ರ ರಹೆ ತೋ ಕ್ಯಾ ಹುವಾ. ಬಾಬಾ ಹತ್ರ ಅದಕ್ಕೆ ಈ ಒಂದು ಜನ್ಮ ಪವಿತ್ರ ಇದ್ರೆ ಏನಾಯ್ತು, ಏನ್ ಗಂಟು ಹೋಗುತ್ತೆ, ಬಹುತ್ ಕಮಾಯಿ ಹೋ ಜಾಯೇಗಿ, ಬಹಳಷ್ಟು ಸಂಪಾದನೆ ಆಗತ್ತಂತಾರೆ ಬಾಬಾ. 5 ವಿಕಾರೋಂ ಪರ್ ಜೀತ್ ಪಾನಿ ಹೈ ತಬ್ ಹಿ ಜಗಜೀತ್ ಬನೆಂಗೆ. 5 ವಿಕಾರಗಳ ಮೇಲೆ ನೀವು ಗೆಲುವು ಸಾಧಿಸಿದ್ರೆ ಮಾತ್ರ ಜಗಜ್ಜೀತ್ ಆಗ್ತೀರಿ. ನೈತು ಪದ ಪಾ ನೈ ಸಕೆಂಗೆ, ಇಲ್ಲಾಂದ್ರೆ ನೀವು ಪದವಿನ ಪಡ್ಕೊಳ್ಳಿಕ್ಕಾಗುವುದಿಲ್ಲ. ಬಾಪ್ ಕಹತೆ ಹೇ ಮರನಾ ತೋ ಸಬ್ಕೋ ಹೈ. ಬಾಬಾ ಹೇಳ್ತಾರೆ ಎಲ್ಲರಂತೂ ಸಾಯ್ಲೇಬೇಕು. ಯ ಅಂತಿಮ್ ಜನ್ಮ ಹೇ ಫಿರ್ ತುಮ್ ಜಾಯೆ ನೈ ದುನಿಯಾ ಮೇ ರಾಜ್ಯ ಕರೆಂಗೆ. ಎಲ್ಲರದು ಇದು ಅಂತಿಮ ಜನ್ಮ ಅಂತಾರ ಬಾಬಾ. ಮತ್ತೆ ತಾವು ಹೋಗಿ ಹೊಸ ಜಗತ್ನಲ್ಲಿ ರಾಜ್ಯ ಮಾಡ್ತೀರಿ. ಹೀರೆ ಜವಾರಾತೋಂ ಕಿ ಖಾನಿಯ ಭರ್ಪೂರ್ ಹೋ ಜಾಯೆಂಗಿ. ವಜ್ರ ವೈಡೂರ್ಯಗಳ ಗಣಿಗಳು ಅಲ್ಲಿ ಭರ್ಪೂರ್ ತುಂಬಿರುತ್ತಂತಾರ ಬಾಬಾ. ವಹಾ ತುಮ್ ಹೀರೆ ಜವಾರಾತೋಂ ಸೆ ಖೇಲ್ತೆ रहेंगे. ಇಲ್ಲಿ ಕಲ್ಲುಗಳ ಜೊತೆ ಆಟ ಆಡ್ತಾರೆ. ಬಾಬಾ ಹೇಳ್ತಾರೆ ಅಲ್ಲಿ ತಾವು ವಜ್ರ ವೈಡೂರ್ಯಗಳ ಜೊತೆ ಆಟ ಆಡ್ತಿರ್ತೀರಿ. तो ऐसे बाप के बनकर उनकी मत पर भी चलना चाहिए ना. ಹಾಗಾದ್ರೆ ಅಂತಹ ತಂದೆಗೆ ಮಗು ಆದ್ಮೇಲೆ ಆಗಿದ್ದೀರಿ ಅಂದ ಮೇಲೆ ಅವ್ರ ಮತ ಪ್ರಕಾರ ನಡಿಬೇಕು ತಾನೆ. ಶ್ರೀಮತ ಸೇ ಹಿ ತುಮ್ ಶ್ರೇಷ್ಠ ಬನೇಂಗೆ. ಶ್ರೀಮತದಿಂದಲೇ ತಾವು ಶ್ರೇಷ್ಠರಾಗ್ತೀರಿ. ರಾವಣ ಕಿ ಮತ ಸೇ ತುಮ್ ಭ್ರಷ್ಟಾಚಾರಿ ಬನೇ ಹೋ. ರಾವಣ ಮತ ಪ್ರಕಾರ ನಡೆದದಕ್ಕೆ ನೀವೀಗ ಬಾಬಾ ಹೇಳ್ತಾರೆ ಭ್ರಷ್ಟಾಚಾರಿ ಆಗ್ಬಿಟ್ಟಿದ್ದೀರಿ. अब बाप की श्रीमत पर चल तमो प्रधान से सतो प्रधान बनना है. ಈಗ ತಂದೆ ಶ್ರೀಮತ ಪ್ರಕಾರ ನಡೆದು ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗಬೇಕು. ಬಾಪ ಕೋ ಯಾದ್ ಕರ್ನಾ ಹೈ ಔರ್ ಕೋಯಿ ತಕ್ಲೀಫ್ ಬಾಪ ನಹಿ ದೇತೆ ಹೈ. ತಂದೆನ ನೆನಪು ಮಾಡಬೇಕು, ಮತ್ ಬೇರೆ ಯಾವ ಕಷ್ಟವನ್ನು ಬಾಬೆಲಿ ಕೊಡೋದಿಲ್ಲ. ಭಕ್ತಿ ಮಾರ್ಗ ಮೇ ತೋ ತುಮ್ನೆ ಬಹುತ್ ಧಕ್ಕೆ ಕಾಯೆ ಹೈ. ಬಾಬಾ ಭಕ್ತಿ ಮಾರ್ಗದಲ್ಲಿ ತಾವು ಬಹಳ ಪೆಟ್ಟು ತಿಂದಿದಿರಿ, ಅಲೆದಾಡಿದಿರಿ. ಅಬ ಸಿರ್ಫ್ ಬಾಪ ಕೋ ಯಾದ ಕರೋ ಅವ್ರ ಸೃಷ್ಟಿ ಚಕ್ರ ಕೋ ಯಾದ ಕರೋ. ಈ ಕೇವಲ ಒಂದು ತಂದೆ ನೆನಪು ಮಾಡಬೇಕು, ಎರಡನೇದು ಸೃಷ್ಟಿ ಚಕ್ರವನ್ನ ನೆನಪು ಮಾಡಬೇಕು. ಸ್ವದರ್ಶನ್ ಚಕ್ರಧಾರಿ ಬನೋ तो तुम 21 जन्मों के लिए ಚಕ್ರವರ್ತಿ ರಾಜ ಬನ್ ಜಾಯೆಂಗೆ. ಸ್ವದರ್ಶನ ಚಕ್ರಧಾರಿ ಆಗ್ರಿ, ಅವಾಗ ತಾವು 21 ಜನ್ಮಗಳಿಗಾಗಿ ಚಕ್ರವರ್ತಿ ರಾಜ ಆಗ್ಬಿಡ್ತೀರಿ. ಅನೇಕ ಬಾರ ತುಮ್ನೆ ರಾಜ್ಯ ಲಿಯಾ ಹೈ ಔರ್ ಗವಾಯಾ ಹೈ. ಅನೇಕ ಬಾರಿ ನೀವೇ ರಾಜ್ಯ ತಗೊಂಡಿದ್ದೀರಿ ಮತ್ ನೀವೇ ಕಳ್ಕೊಂಡಿದ್ದೀರಿ. ಆಧ ಕಲ್ಪ ಹೈ ಸುಖ ಆಧ ಕಲ್ಪ ಹೈ ದುಃಖ. ಅರ್ಧ ಕಲ್ಪ ಸುಖ, ಅರ್ಧ ಕಲ್ಪ ದುಃಖ. ಬಾಪ ಕಹತೆ ಮೈ ಕಲ್ಪ ಕಲ್ಪ ಸಂಗಮ ಪರ್ ಆತಾ ಹೂಂ. ತಂದೆ ಹೇಳ್ತಾರೆ ನಾನು ಕಲ್ಪ ಕಲ್ಪ ಸಂಗಮದಲ್ಲಿ ಬರ್ತೀನಿ. ತುಮಕು ಸುಖಧಾಮ್ ಕಾ ಮಾಲೀಕ ಬನಾತಾ ಹೂಂ. ತಮ್ಮನ್ನ ಸುಖಧಾಮದ ಮಾಲೀಕರನ್ನಾಗಿ ಮಾಡ್ತೀನಿ. ಅಭಿ ತುಮಕು ಸ್ಮೃತಿ ಆಯಿ ಹೈ ಹಮ್ ಕೈಸೆ ಚಕ್ರ ಲಗಾತೆ. ಈಗ ತಮಗೆ ಸ್ಮೃತಿ ಬಂದಿದೆ, ನಾವು ಹೆಂಗೆ ಚಕ್ರ ಸುತ್ತು ಬರ್ತೀವಿ. ಯ ಚಕ್ರ ಬುದ್ಧಿ ಮೇ ರಖನಾ ಹೈ. ಈ ಚಕ್ರವನ್ನ ಬುದ್ಧಿಯಲ್ಲಿ ಇಟ್ಕೋಬೇಕು. ಬಾಪ್ ಹೇ ಜ್ಞಾನ ಕ ಸಾಗರ. ತಂದೆಯಾಗಿದ್ದಾರೆ ಜ್ಞಾನದ ಸಾಗರ. ತುಮ್ ಯಹಾ ಬೇಹದ್ ಕೆ ಬಾಪ್ ಕೆ ಸಾಮ್ನೆ ಬೇಟೆ ಹೋ. ತಾವೀಗ ಬೇಹದ್ದಿನ ತಂದೆಯ ಎದುರಿಗೆ ಕುತ್ಕೊಂಡಿದ್ದೀರಿ. ಊಂಚತೆ ಊಂಚ ಭಗವಾನ್ ಪ್ರಜಾಪಿತ ಬ್ರಹ್ಮ ದ್ವಾರ ತುಮಕು ವರ್ಸಾ ದೇತೆ ಹೇ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಪ್ರಜಾಪಿತ ಬ್ರಹ್ಮರವರ ಮೂಲಕ ತಮಗೆ ಆಸ್ತಿಯನ್ನ ಕೊಡ್ತಾರೆ. ತೋ ಅಬ ವಿನಾಶ್ ಹೋನೆ ಕೆ ಪಹಲೆ ಬಾಪ ಕೋ ಯಾದ ಕರೋ ಪವಿತ್ರ ಬನು. ಹಾಗಾದ್ರೆ ವಿನಾಶ ಆಗೋಕ್ಕಿಂತ ಮುಂಚೆನೆ ಒಂದು ತಂದೆಯನ್ನ ನೆನಪು ಮಾಡಿ, ಎರಡನೇದು ಪವಿತ್ರರಾಗ್ರಿ. ಅಚ್ಚಾ ಮೀಠೆ ಮೀಠೆ ಸಿಖಿಲದೆ ಬಚ್ಚೋ ಪ್ರತಿ मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को
याद प्यार और गुड मॉर्निंग, ನಮಸ್ತೆ ನಮಸ್ತೆ ನಮಸ್ತೆ. ಮಧುರಾತಿ ಮಧುರ ಅಗಲಿ ಹೋಗಿರುವಂಥ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. धारणा के लिए मुख्य सार. धारणेಗಾಗಿ मुख्य सार. फर्स्ट पॉइंट, निरंतर बाप की याद में रहने के लिए बुद्धि को सोने का बर्तन बनाना है. ನಿರಂತರ ತಂದೆಯ ನೆನಪಿನಲ್ಲಿ ಇರಬೇಕಂತಂದ್ರೆ ಬುದ್ಧಿಯನ್ನ ಚಿನ್ನದ ಪಾತ್ರೆಯನ್ನಾಗಿ ಮಾಡ್ಕೋಬೇಕು. ಕರ್ಮ ಕರ್ತೆ ಬಿ ಬಾಪಕ್ಕೆ ಯಾದ ರಹೆ. ಕರ್ಮ ಮಾಡ್ತಾ ಇದ್ರು ಕೂಡ ತಂದೆಯ ನೆನಪಿರಲಿ. ಯಾದ ಸೆ ಹಿ ಪವಿತ್ರತಾಕ್ಕೆ ಲೈಟ್ ಆಯೇಗಿ. ನೆನಪಿನಿಂದಲೇ ಪವಿತ್ರತೆಯ ಪ್ರಕಾಶ ಬರುತ್ತೆ. ಸೆಕೆಂಡ್ ಪಾಯಿಂಟ್, ಮುರಳಿ ಕಬಿ ಮಿಸ್ ನಹಿ ಕರ್ನಿ ಹೈ. ಮುರಳಿಯನ್ನ ಎಂದಿಗೂ ತಪ್ಪಿಸಬಾರದು. ಡ್ರಾಮಾಕ್ಕೆ ರಾಜಕೋ ಯಥಾರ್ಥ ರೀತಿ ಸಮಜ್ನಾ ಹೈ. ಡ್ರಾಮಾದ ರಹಸ್ಯವನ್ನ ಯಥಾರ್ಥ ರೀತಿಯಾಗಿ ಅರ್ಥ ಮಾಡ್ಕೋಬೇಕು. ಭಟ್ಟಿ ಮೇ ಕುಚ್ ಬಿ ಬಾಹರ್ ಕಾ ಯಾದ ನ ಆಯೆ. ಭಟ್ಟಿಯಲ್ಲಿ ಹೊರಗಿಂದ ಏನು ನೆನಪಿಗೆ ಬರಬಾರದು. ವರದಾನ ಕೊಡ್ತಾರೆ ಬಾಬಾ, आपस में एक दो की विशेषता देखने और वर्णन करने वाले ಶ್ರೇಷ್ಠತಾ ಸಂಪನ್ ಹೋಲಿ ಹಂಸ ಭವ. ನೋಡಿ, ಬಾಬಾ ಹೇಳ್ತಾರೆ, ಪರಸ್ಪರರಲ್ಲಿ ಒಬ್ಬರು ಇನ್ನೊಬ್ಬರ ವಿಶೇಷತೆಯನ್ನ ನೋಡುವಂತಹ ಮತ್ತು ವರ್ಣನೆ ಮಾಡುವಂತಹ ಶ್ರೇಷ್ಠತಾ ಸಂಪನ್ನ ಪವಿತ್ರ ಹಂಸ ಭವ. संगम युग पर हर बच्चे को नॉलेज द्वारा कोई न कोई विशेष गुण अवश्य प्राप्त है. ಸಂಗಮ ಯುಗದಲ್ಲಿ ಬಾಬರವರ ಪ್ರತಿಯೊಂದು ಮಗುವಿಗೂ ಜ್ಞಾನದ ಮೂಲಕ ಒಂದಲ್ಲ ಒಂದು ವಿಶೇಷ ಗುಣ ಅವಶ್ಯ ಪ್ರಾಪ್ತಿ ಇದೆ. इसलिए होली हंस बन हर एक की विशेषता को देखो और वर्णन करो. ಅದಕ್ಕಾಗಿ ತಾವು ಪವಿತ್ರ ಹಂಸ ಆಗಿ ಪ್ರತಿಯೊಬ್ಬರ ವಿಶೇಷತೆಯನ್ನ ನೋಡಿ ಮತ್ತು ವರ್ಣನೆ ಮಾಡಿ. ಜಿಸ್ ಸಮಯ ಕಿಸಿ ಕಿ ಕಮ್ಜೋರಿ ದೇಖ್ತೆ ಯಾ ಸುನ್ತೆ ಹೋ. ನೋಡಿ, ಯಾವ ಸಮಯದಲ್ಲಿ ಯಾರದ್ದೇ ನೀವು ದುರ್ಬಲತೆಯನ್ನ ನೋಡ್ತೀರಿ ಅಥವಾ ಕೇಳ್ತೀರಿ, तो समझना चाहिए कि यह कमजोरी इनकी नहीं मेरी है. ಆಗ ತಿಳ್ಕೊಳ್ಳಿ, ಈ ದುರ್ಬಲತೆ ಅವ್ರದಲ್ಲ, ಅದು ನಂದು. क्योंकि हम सब एक ही बाप के, एक ही परिवार के, एक ही माला के मणके हैं. ಯಾಕೆಂತಂದ್ರೆ ನಾವೆಲ್ಲ ಒಬ್ಬ ತಂದೆಯ ಮಕ್ಕಳಾಗಿದ್ದೀವಿ, ಒಂದೇ ಪರಿವಾರದವರಾಗಿದ್ದೀವಿ, ಒಂದೇ ಮಾಲೆಯ ಮಣಿಗಳಾಗಿದ್ದೀವಿ. ಜೈಸೆ ಅಪ್ನಿ ಕಮ್ಜೋರಿ ಕೋ ಪ್ರಸಿದ್ಧ ನಹಿ ಕರ್ನಾ ಚಾಹತೆ. ಹೆಂಗೆ ಬಾಬಾ ಹೇಳ್ತಾರೆ ನೋಡಿ, ನಿಮ್ಮಲ್ಲಿರೋ ದುರ್ಬಲತೆಯನ್ನ ನೀವು ಪ್ರಸಿದ್ಧ ಮಾಡ್ಕೊಳಿಕ್ ಬಯಸ್ತೀರಾ? ಇಲ್ಲ ತಾನೆ. ऐसे दूसरे की कमजोरी का भी वर्णन नहीं करो. ಹಾಗೆ ಬೇರೆಯವರಲ್ಲಿರುವಂತ ದುರ್ಬಲತೆಯನ್ನ ಅದನ್ನ ಎಲ್ಲರ ಮುಂದೆ ವರ್ಣನೆ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. होली हम समाना विशेषताओं को ग्रहण करना और कमजोरियों को मिटाना. ಪವಿತ್ರ ಹಂಸ ಅಂದ್ರೇನು? ವಿಶೇಷತೆಗಳನ್ನ ಗ್ರಹಣ ಮಾಡ್ಕೊಳ್ಳೋದು, ದುರ್ಬಲತೆಗಳನ್ನ ಅಳಿಸಿ ಹಾಕೋದು ಅಂತಾರೆ ಬಾಬಾ. ಸ್ಲೋಗನ್, समय को बचाने वाले तीव्र पुरुषार्थी ही सदा विजयी है. ಸಮಯವನ್ನ ಉಳಿತಾಯ ಮಾಡುವಂತವರೇ ತೀವ್ರ ಪುರುಷಾರ್ಥಿಗಳು, ಅವರೇ ಸದಾ ವಿಜಯಿ ಆಗ್ತಾರೆ ಅಂತಾರೆ ಬಾಬಾ. ये अव्यक्त इशारे एकता और विश्वास की विशेषता द्वारा सफलता संपन्न बनो. ಏಕತೆ ಮತ್ತು ವಿಶ್ವಾಸದ ವಿಶೇಷತೆ ಮೂಲಕ ಸಫಲತಾ ಸಂಪನ್ನರಾಗಿ. जैसे मणकों की विशेषता होती है, एक जैसे मणके माला के एक ही धागे में पिरोए जाते हैं. ನೋಡಿ, ಹೆಂಗೆ ಮಣಿಗಳ ಒಂದು ವಿಶೇಷತೆ ಇರುತ್ತೆ. ಏನು? ಒಂದೇ ಸಮಾನ ಬಾಬತೆ, ಒಂದೇ ತರದ ಮಣಿಗಳು ಮಾಲೆಯ ಒಂದೇ ದಾರದಲ್ಲಿ ಪೋಣಿಸಲ್ಪಡ್ತದೆ. ऐसे आप सभी वैजयंती माला के मणके भी जब एक मत एक की ही लगन में एक रस स्थिति वाले एक दिखाई देंगे तब ही माला में पिरोए जाएंगे. ಅದೇ ರೀತಿ ಬಾಬಾ ಹೇಳ್ತಾರೆ, ತಾವೆಲ್ಲ
ವೈಜಯಂತಿ ಮಾಲೆಯಲ್ಲಿ ಬರುವಂತಹ ಮಣಿಗಳು ಕೂಡ ಯಾವಾಗ ಏಕಮತ ಅಂದ್ರೆ ಒಂದೇ ಮತ, ಒಬ್ಬರದೇ ಲಗನ್ನಲ್ಲಿ ಏಕರಸ ಸ್ಥಿತಿ ಉಳ್ಳಂಥವ್ರು ಒಂದೇ ರೀತಿ ನೀವು ಕಾಣಿಸಲ್ಪಡ್ತೀರಿ, ಆಗಲೇ ನೀವು ಮಾನೆಯಲ್ಲಿ ಪೋಣಿಸಲ್ಪಡ್ತೀರಂತಾರ ಬಾಬಾ. ಅಗರ್ ಆಪಸ್ ಮೇ ದೋ ಮತೆ ಹೋತಿ ಹೇ, ಒಂದ್ ವೇಳೆ ಪರಸ್ಪರರಲ್ಲಿ ಎರಡು ಮತಗಳು ಇತ್ತಂದ್ರೆ ದೂಸರಿ ಅರ್ಥಾತ್ 16,000 ಕಿ ಮಾಲಾ ಕೆ ದಾನೆ ಬನ್ ಜಾತೆ ಹೇ, ಅಂಥವ್ರು ಏನಾಗ್ಬಿಡ್ತಾರೆ ಇನ್ನು ಬೇರೆ ಅಂದ್ರೆ 16,000 ಮಾಲೆಯ ಮಣಿಗಳಾಗ್ಬಿಡ್ತಾರೆ ಅಂತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.